ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವು ಈ ಖಾತೆ ಹೊಂದಿರುತ್ತದೆ. ನಮ್ಮಲ್ಲಿ 40-50, 40-60, 30-50, 30-40 ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್, 40 ಫೀಟ್, 30 ಫೀಟ್ ಸೈಟ್ ಸೈಜ್ ಸೈಟುಗಳು, ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ಓವರ್ ಹೆಡ್ ವಾಟರ್ ಟ್ಯಾಂಕ್, ಚಿಲ್ಡ್ರನ್ ಪ್ಲೇ ಏರಿಯಾ, ಗ್ರೀನ್ ಪಾರ್ಕ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್, 24 ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್, ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ. ಜಗದೀಶ್ ಮೊಬೈಲ್ ಸಂಖ್ಯೆ 9884219259. ಮಂಜು ಹೂಳವಾಡಿ 9164448762. ಶ್ರೀನಿವಾಸ 9448. ಸಮಸ್ಯೆ ನಿವಾರಣೆಗೆ ಶ್ರಮಿಸುತ್ತೇವೆ. ಪೂರ್ಣಿಮಾ. ಚಿಂತಾಮಣಿಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ರವರಿಂದ ಪತ್ರಿಕಾಗೋಷ್ಠಿ. ಪತಿ ಪರವಾಗಿ ಪ್ರವಾಸ ಕೈಗೊಂಡ ಪೂರ್ಣಿಮಾ ಶ್ರೀನಿವಾಸ್ ಚಿಂತಾಮಣಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಪತಿ ಡಿಟಿ ಶ್ರೀನಿವಾಸ್ ಹೆಸರು ಘೋಷಣೆಯಾಗಿದ್ದು ಈ ಬಾರಿ ನನ್ನ ಪತಿಯ ಗೆಲುವು ನಿಶ್ಚಿತ ಎಂದು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ತಿಳಿಸಿದರು. ಇಂದು ನಗರದ ಮಾಳಪಲ್ಲಿಯಲ್ಲಿರುವ ಸಚಿವ ಡಾ ಎಂಸಿ ಸುಧಾಕರ್ ಅವರ ನಿವಾಸದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ವ್ಯಾಪ್ತಿಯ 5 ಜಿಲ್ಲೆಗಳಲ್ಲಿ 31 ತಾಲೂಕುಗಳಿದ್ದು ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮತ ಯಾಚಿಸುತ್ತಿದ್ದು ಪತಿ ಪರವಾಗಿ ಪ್ರವಾಸ ಕೈಗೊಂಡಿದ್ದು ಶಿಕ್ಷಕರ ಸಮಸ್ಯೆಗಳ ಧ್ವನಿಯಾಗಿ ಕೆಲಸ ಮಾಡುತ್ತೇವೆ ಎಂದರು. ಹಳೆ ಪಿಂಚಣಿ ಯೋಜನೆ ಜಾರಿ, ಓಪಿಎಸ್ ಜಾರಿ ಮಾಡುವುದು, ವರ್ಗಾವಣೆ ಸಮಸ್ಯೆ, ಅತಿಥಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮಿಸಲಾಗುವುದು. ಈ ಬಗ್ಗೆ ಮುಖ್ಯಮಂತ್ರಿಗಳು ಸಹ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ತಿಳಿಸಿದ್ದಾರೆ. ಕಾರಣಾಂತರಗಳಿಂದ ಹಿರಿಯೂರಿನಲ್ಲಿ ಸೋಲು ಅನುಭವಿಸಿದ್ದು ಹಿಂದುಳಿದ ಜನಾಂಗಕ್ಕೆ ಮನ್ನಣೆ ನೀಡದೇ ಇದ್ದಿದ್ದರಿಂದ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಯಾವುದೇ ಪಕ್ಷದಲ್ಲಿ ಇರುತ್ತೇವೆಯೋ ಆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಬದಲಾವಣೆಗಳಾಗಿವೆ. ಬಿಸಿಯೂಟ ಯೋಜನೆ ಮತ್ತು ಮಕ್ಕಳಿಗೆ ಹಾಲು, ಶೂ ಕೊಡುವ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಈ ವೇಳೆ ಸಚಿವರ ಸಹೋದರರಾದ ಎಂಸಿ ಬಾಲಾಜಿ, ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕಾಂಗ್ರೆಸ್ ಜನರಿಗೆ ನೀಡಿರುವ ಯೋಜನೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಢಾಬಾ ನಾಗರಾಜ್, ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ, ಸೈಯದ್ ಏಜಾಜ್, ಮೆಹಬೂಬ್ ಜಾನ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ, ಚಂದ್ರಾರೆಡ್ಡಿ, ಮಾಡಿಕೆರೆ ಮಣಿಕಂಠ, ನಗರಸಭಾ ಸದಸ್ಯರಾದ ಹರೀಶ್, ಉಮೇಶ್, ಕರಿಯಪಲ್ಲಿ, ಸೈಯದ್ ಮಾಲಿಕ್ ಪಾಷಾ ಸೇರಿದಂತೆ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ಅವರಿಗೆ ಸಹಕಾರವನ್ನು ನೀಡಬೇಕು. ಅವರಿಗೆ ಮುಖ್ಯವಾಗಿ ಟೈಮಿನ ಅಭಾವ ಇದೆ. ಆ ಟೈಮನ್ನು ಸರಿದೂಗಿಸಿಕೊಳ್ಳಲು ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಅವರಿಗೆ ಸಹಕಾರವನ್ನು ಕೊಟ್ಟು ಇನ್ನ ಉನ್ನತ ಮಟ್ಟಕ್ಕೆ ನಮ್ಮ ಸುಧಾಕರ್ ಆಗ ಅವರು ಯಾರ ಒಂದು ಒತ್ತಡ ಕೂಡ ಕೇರ್ ಮಾಡಿದಿರ ನಮ್ಮ ಪರವಾಗಿ ನಿಂತು ನಾವು ಅವರಿಗೆ ಚಿಗುರಣೆಗಳು. ಸೊ ಅವರ ಪುತ್ರಿ ಅವರಿದ್ದಾರೆ ಇಲ್ಲಿ, ಮತ್ತು ಅವರ ಅಲಿಯಂದ ಶ್ರೀನಿವಾಸ್ ಅವರು ಈಗ ನಮ್ಮ ಶಿಕ್ಷಕರ ಕ್ಷೇತ್ರ ಆಗ್ನೇಯ ಕ್ಷೇತ್ರಕ್ಕೆ ಸದ್ಯ ಇದು ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಅವರಿಗೆ ಈ ಒಂದು ಚುನಾವಣೆ ನಮ್ಮ ಚುನಾವಣೆ. ನಾವು ಎಷ್ಟು ಶ್ರದ್ಧೆ ಅಕ್ಕರೆಯಿಂದ ನಮ್ಮ ಚುನಾವಣೆ ನಾವು ಸ್ಪರ್ಧೆ ಮಾಡ್ತೀವೋ ಅಷ್ಟೇ ಅಕ್ಕರೆ ಜವಾಬ್ದಾರಿಯಿಂದ ಈ ಚುನಾವಣೆಯಲ್ಲಿ ಕೂಡ ನಾವು ಶ್ರಮಪಟ್ಟು
ನಮ್ಮ ಶ್ರೀನಿವಾಸ್ ಅವರಿಗೆ ನಮ್ಮ ತಾಲೂಕಿನಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಗಳು ಬರೋ ಥರ ನಾವು ಶ್ರಮ ಪಡ್ತೀವಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ನೇ ತಾರೀಕು ಸಚಿವರನ್ನು ಭೇಟಿ ಮಾಡಿ ಅವರಲ್ಲಿ ಹೇಳಿದ್ವಿ, ನಾವು ಈ ರೀತಿ ಜಿಲ್ಲಾ ಪ್ರವಾಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ. ಅವರು ಯುವ ನಿಧಿ ಕಾರ್ಯಕ್ರಮ ಇರೋದರಿಂದ ಮತ್ತು AICC ಹಂತದಲ್ಲಿ ಸಭೆಗಳು ನಡೆಸೋದ್ರಿಂದ ಪಾರ್ಲಿಮೆಂಟ್ ಚುನಾವಣಾ ಪ್ರಯುಕ್ತ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಅವರು ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದಂಥವ್ರಲ್ಲ, ಸಚಿವರಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಮತ್ತು ಪಕ್ಷದ ಜವಾಬ್ದಾರಿ ಕೂಡ ಹೆಚ್ಚಾಗಿ ಅವರ ಹೆಗಲ ಮೇಲೆ ಇರೋದ್ರಿಂದ ಆ ಎರಡನ್ನೂ ನಿಭಾಯಿಸುವಂಥದ್ದು ಅವ್ರಿಗಾಗತ್ತೆ. ಹಾಗಾಗಿ ತಾವು ಕೆಲಸವನ್ನು ಶುರು ಮಾಡ್ಕೊಳ್ಳಿ, ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಅವರು ತಿಳಿಸಿದರು. ಆ ಆದೇಶದ ಮೇರೆಗೆ ನಾವು ಈ ಜಿಲ್ಲೆಯಲ್ಲಿ ಕಳೆದ 2-3 ದಿವಸದಿಂದ ಸತತವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮೇ ಅಂತ್ಯದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಆಗುವಂಥದ್ದು. ಈ ಚುನಾವಣೆಗೆ ಬಹುಶಃ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಗನೆ ಒಬ್ಬ ಘೋಷಣೆ ಮಾಡಿರುವಂಥದ್ದು. ಮತ್ತು ಡಾಕ್ಟರ್ ಬಾಲಾಜಿಯವರು ಮಾತಾಡ್ತಾ ಹೇಳ್ತಿದ್ರು, ನನ್ನ ತಂದೆಯವರ ಬಗ್ಗೆ ಅವರು ಜ್ಞಾಪಿಸ್ಕೊಂಡು, ಮನುಷ್ಯನ ಜ್ಞಾಪಕ ಶಕ್ತಿ ಭಾಳ ಕಡಿಮೆ. ನಾವು ಯಾರಿಗಾದ್ರೂ ಸಹಾಯ ಮಾಡಿದರೆ ಮರ್ತ್ಬಿಟ್ಟಿರ್ತೀವಿ, ಆದರೆ ಇವ್ರ ಕುಟುಂಬ ಅದನ್ನು ಇವತ್ತಿಗೂ ಜ್ಞಾಪಕ ಇಟ್ಕೊಂಡಿದ್ದು, ತಂದೆಯವ್ರನ್ನ ಜ್ಞಾಪಿಸ್ಕೊಂಡು ಬೆಂಬಲವನ್ನು ಪಕ್ಷ ಮತ್ತು ವೈಯಕ್ತಿಕವಾಗಿ ಎರಡೂ ರೀತಿಯಾಗಿ ಅವರ ಒಂದು ವಿಷಯವನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು. ಈ ಶಿಕ್ಷಕರ ಕ್ಷೇತ್ರದಲ್ಲಿ ಬಹುಶಃ ನನ್ನ ತಂದೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಇವುಗಳನ್ನ ನೋಡಿದೆ ಇವತ್ತು ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಘೋಷಣೆಯನ್ನು ಮಾಡಿದ್ದಾರೆ ಪಕ್ಷದವರು. ಯಾವಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿ 1 ತಿಂಗಳು ಅಥವಾ 1.5 ತಿಂಗಳು ಇರುವಾಗ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಹಾಗಾಗಿ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇದು ಮೊದಲನೇ ಬಾರಿಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್ ಅವರು, ಉಪಮುಖ್ಯಮಂತ್ರಿಗಳು ಬೇಗನೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದ್ರಿಂದ ಇದು ಪಕ್ಷದ ಕಾರ್ಯಕರ್ತರು ಕೂಡ ಕೆಲಸ ಮಾಡಲಿಕ್ಕೆ ಮತ್ತು ಅಭ್ಯರ್ಥಿಗಳು ಕೂಡ 5 ಜಿಲ್ಲೆ, ಒಟ್ಟಾರೆಯಾಗಿ 5 ಜಿಲ್ಲೆ ಪ್ರವಾಸ ಮಾಡಲಿಕ್ಕೆ, 33 ತಾಲೂಕುಗಳು ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ, ಎಲ್ಲ ತಾಲೂಕುಗಳಲ್ಲೂ ಸಹಿತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ 23,560 ಮತದಾರರು ಇದ್ದಾರೆ. ಇನ್ನೂ 1-2 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಕೆಲವ್ರದ್ದು ಬಿಟ್ಟು ಹೋಗಿರುತ್ತೆ, ಆ ಮತಗಳನ್ನು ಸೇರಿಸೋದಕ್ಕೆ ಅವಕಾಶ ಇದೆ. ಈ ತಾಲೂಕಿನಲ್ಲೂ ಕೂಡ 1,100 ಶಿಕ್ಷಕರು ಹೆಚ್ಚು, ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲೇ ಹೆಚ್ಚು ಶಿಕ್ಷಕರು ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು, ಕಾಂಗ್ರೆಸ್ ಪಕ್ಷ ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ತಮಗೆಲ್ಲ ಗೊತ್ತಿದೆ ಕಳೆದ 2-3 ತಿಂಗಳಿಂದ ಅತಿಥಿ ಉಪನ್ಯಾಸಕರು ಭಾಳ ಸ್ಟ್ರೈಕನ್ನು ಮಾಡ್ತಾಯಿದ್ರು ಅವರ ಸ್ಯಾಲ್ರಿ ಬಗ್ಗೆ ಮತ್ತು ಅವರ ಕೆಲವು ಡಿಮ್ಯಾಂಡ್ಸ್ ಬಗ್ಗೆ. ಸಚಿವರಾದಂಥ ಸುಧಾಕರ್ ಸರ್ ಅವರೇ ಅದೇ ಇಲಾಖೆಯನ್ನು ಅವರು ಹ್ಯಾಂಡಲ್ ಮಾಡೋದ್ರಿಂದ ಬಹಳ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರು ಸ್ಟ್ರೈಕನ್ನು ವಾಪಸ್ ಮಾಡಿಕೊಂಡು ತಮ್ಮ ಕೆಲಸವನ್ನು ತೊಡಗಿಸ್ಕೊಳ್ಳೋದಕ್ಕೆ ಸಚಿವರು ಒಂದು ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಅವರ ಬೇಡಿಕೆ ಏನಿತ್ತು, ಸಾಕಷ್ಟು ಬೇಡಿಕೆಗಳಿತ್ತು, ಆದರೆ ಪ್ರಮುಖವಾದಂಥ ಅವರ ಒಂದು ಬೇಡಿಕೆಗಳನ್ನು ಸರ್ಕಾರ ಇವತ್ತು ಗಮನ ಹರಿಸಿದೆ. 5,000 ದಿನದ ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಮೆಟರ್ನಿಟಿ ಲೀವ್, ಮಾತೃತ್ವ ರಜೆಯನ್ನು ಗೆಸ್ಟ್ ಫ್ಯಾಕಲ್ಟಿಗೆ ಇರಲಿಲ್ಲ. ಇವತ್ತು ಹೆಣ್ಣುಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ, ಹಾಗಾಗಿ ಮೆಟರ್ನಿಟಿ ಲೀವ್ ಭಾಳ ಅವಶ್ಯಕತೆ ಹೆಣ್ಣುಮಕ್ಕಳಿಗೆ. ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗಮನಿಸಿ ಅದನ್ನು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೊಟ್ಟಿರುವಂಥದ್ದು. ಮತ್ತು ಅವರು 60 ವರ್ಷ ಆದ ನಂತರ ರಿಟೈರ್ಡ್ ಆದಮೇಲೆ 5 ಲಕ್ಷ ರೂಪಾಯಿಗಳನ್ನು ಹಣವನ್ನು ಅವರ ಒಂದು ಕುಟುಂಬಕ್ಕೆ ಅವ್ರಿಗೆ ಕೊಡುವಂಥದ್ದು ಮತ್ತು ಹೆಲ್ತ್ ವಿಮೆಯಲ್ಲಿ ಅವರನ್ನು ಸೇರಿಸುವಂಥದ್ದು. ಹೀಗೆ 5-6 ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಿರುವಂಥದ್ದು. ಬಹುಶಃ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂಥವರು ಡಾಕ್ಟರ್ ಸುಧಾಕರ್ ಅವರು ಸಚಿವರಾಗಿ ಅವರ ಒಂದು ವ್ಯಾಪ್ತಿಯಲ್ಲಿ ಉತ್ತಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳು ಸೇರಿ ಸರ್ಕಾರ ಇವತ್ತು ಮಾಡಿದರು. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನುವಂಥದ್ದು
ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದು ಟೀಚರ್ಸೇ ಅಂತಲ್ಲ, ನಮ್ಮ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು ಅದರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಾವು ಕೂಡ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಖಂಡಿತವಾಗ್ಲೂ ಯಾಕಂದರೆ ಪಕ್ಷದ ಪ್ರಣಾಳಿಕೆಯಲ್ಲೇ ಹೋಗಿ ಸಿಗೋದ್ರಿಂದ ಅದನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ ನಾನು ಇವಾಗ ಒಂದು ಇಲ್ಲಿರುವಂಥ ಶಿಕ್ಷಕರಿಗೆ, ಪಕ್ಷದ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷ ಯಾವ್ಯಾವ ಇದನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಅವೆಲ್ಲವನ್ನು ಕೂಡ ಚಾರಿತ್ರ್ಯದ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರಿದ್ದಾರೆ ಅವ್ರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿ ಖಂಡಿತವಾಗ್ಲೂ ಪಕ್ಷ ಅದನ್ನು ಗಣನೆಗೆ ತಗೊಳುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಹಾಗಾಗಿ ನಾನು ಇಲ್ಲಿರುವಂಥ ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ಶ್ರೀನಿವಾಸ್ ಅವರು ಒಬ್ಬ KS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ತದನಂತರ ಅವರು VR ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು, ನಮ್ಮಲ್ಲೂ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು, ಲಾ, ನರ್ಸಿಂಗ್ ಕಾಲೇಜಸ್ಸು ಇದೆ. ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಒಂದು ಉತ್ತಮವಾದಂಥ ನಂಟು ಅನೇಕ ವರ್ಷಗಳಿಂದ ಇರುವಂಥದ್ದು. ಅಂದರೆ ಮೊದಲು ಕೋಲಾರ ಇವೆಲ್ಲ ಸೇರಿಸಿ ಒಂದು ಜಿಲ್ಲೆಯಾಗಿ ಇದ್ದಂಥದ್ದು. ನಮ್ಮ ತಂದೆಯವರು 1952ರಲ್ಲಿ ಅಂದು ನಡೆದಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಯುವ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸ್ಪೀಕರ್ ಆಗಿದ್ದಂಥ ಇದೇ ಜಿಲ್ಲೆಯವರು ಅವರು ನಮ್ಮ ತಂದೆಯವರ ಕೆಲಸ ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಕೆಲಸ ಪೋಸ್ಟನ್ನು ಕೊಡ್ತೀನಿ ಅಂದಾಗ, ಇಲ್ಲ ನಮ್ಮದೊಂದು ಕುಗ್ರಾಮ ಅವತ್ತಿಗೆ ದೇವಸಂದ್ರ, ನಮ್ಮ ಊರಿಗೆ ಒಂದು ಶಾಲೆ ಕೊಡಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರು ನಮ್ಮ ಊರಿಗೆ ಒಂದು ಶಾಲೆಯನ್ನು ಕೂಡ ಮಂಜೂರು ಮಾಡಿಕೊಡ್ತಾರೆ. ಅದು ಇವತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿದೆ. ಅಲ್ಲೂ ಕೂಡ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬಹುಶಃ ಈ ಜಿಲ್ಲೆಯ ಇಲ್ಲಿ ಕಳೆದು ಹೋದಂಥ ಹಿಂದೆ ಆಡಳಿತ ನಡೆಸಿದಂಥ ಅನೇಕ ನಾಯಕರುಗಳು ನಮ್ಮ ತಂದೆಯವರ ರಾಜಕೀಯಕ್ಕೂ ಸಹಿತ ಬಹಳ ಸಹಕಾರಿಯಾಗಿದ್ದದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಶಿಕ್ಷಣದ ಹಿನ್ನೆಲೆಯಲ್ಲೇ ನಮ್ಮ ಕುಟುಂಬ ಕೂಡ ಬಂದಿರೋದ್ರಿಂದ ಈ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳೇನು, ಇಲ್ಲಿನ ಸಮಸ್ಯೆಗಳೇನು, ಈ ಸರ್ಕಾರದ ಮಟ್ಟದಲ್ಲಿ ಹೇಗೆ ಶಿಕ್ಷಕರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ಬೋದು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಪಕ್ಷದ ಮುಖಂಡರುಗಳು ಇನ್ನೂ ಹೆಚ್ಚು ಗಮನವನ್ನು ಕೊಟ್ಟು ಈ ಒಂದು ಚುನಾವಣೆ ಮೇಯಲ್ಲಿ ನಡೆಯೋದ್ರಿಂದ, ಮೇ ಅಥವಾ ಜೂನಲ್ಲಿ ನಡೆಯೋದ್ರಿಂದ, ಮತ್ತು ಇದುವರೆಗೂ ನಾವು ಕಾಂಗ್ರೆಸ್ ಪಕ್ಷದಿಂದ ಇದು ಗೆದ್ದಿಲ್ಲ. ಹಾಗಾಗಿ ಒಂದು ಟಾಸ್ಕ್ ಅಂತಾನೆ ತಗೊಂಡು ನಾವೆಲ್ಲರೂ ಸೇರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೊಮ್ಮೆ ಕೋರ್ಕೊಳ್ತಾ, ಇವತ್ತು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರೋದು ಮತ್ತು ನಮ್ಮ ಸರ್ಕಾರ ಇವತ್ತು ಬದ್ಧತೆಯಿಂದ ಅದು ಗೆಸ್ಟ್ ಫ್ಯಾಕಲ್ಟಿ ಸಮಸ್ಯೆ ಇರ್ಬೋದು, ಈಗಾಗಲೇ ಏನು ಅವರ ಆಶ್ವಾಸನೆಗಳನ್ನ ಏನು ಕೊಟ್ಟಿದ್ರು ಅದನ್ನು ಬಹುತೇಕವಾಗಿ ಈಡೇರಿಸೋದಕ್ಕೆ ಸರ್ಕಾರ ಯೋಚನೆ ಮಾಡಿ ಈಗಾಗಲೇ ಆರ್ಡರ್ ಮಾಡಿದ್ದಾರೆ. ಮತ್ತು ಸರ್ಕಾರ ಇವತ್ತು ಬಡವರ ಪರ, ದೀನದಲಿತರ ಪರ, ಎಲ್ಲರ ಪರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಸಮಸ್ಯೆಗಳಿಗೆ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ 2015 ನಂತರ ಹೊಸ ನೇಮಕಾತಿ ಆಗಿಲ್ಲ. ಅದು ಬಹಳ ವರ್ಷದಿಂದ ಬೇಡಿಕೆ ಇತ್ತು. ಸಚಿವರಾದಂಥ ಸುಧಾಕರ್ ಸರ್ ಅವರು ಅದನ್ನು ಹೇಳಿದ್ದಾರೆ, ಸರ್ಕಾರದ ಮಟ್ಟದಲ್ಲಿ ಅದಕ್ಕೂ ಕೂಡ ಒಂದು ಉತ್ತಮವಾದಂಥ ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿ, ಮತ್ತು ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ ಸ್ಕೀಮ್ನು ಮರು ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ಹಾಗಾಗಿ ಶಿಕ್ಷಕರು ತಮಗೆ ಯಾವ ಸರ್ಕಾರ ಅನುಕೂಲ